ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲು ಉಣಿಸಿ ಕನಿಕರಿಸಿದರೆ ಅದರ ಅಮೃತವು ವಿಷವಾದಿತೇನು? ಹಿಂದೆ ನಮಗೆ ಕಷ್ಟಗಳನ್ನು ಕೇಶಗಳನ್ನುಂಟು ಮಾಡಿದ ಆ ಪಾಷಾಂಡರನ್ನೇ ನಿನಗೆ ಕನಿಕರವೇ? ಫಲಾಕ್ಷಣಂ ಮೆಚ್ಚಿಸಿ ಪಡೆದಲೇ ಪಾತು ಪತಾತ್ರಂ, ಫಲಾಕ್ಷಣಂ ಮೆಚ್ಚಿಸಿ ಪಡೆದಲೇ ಪಾತು ಪತಾತ್ರಂ, ಯುಗ ಯುಗಗಳೇನ ಪಡೆದನ ವಿಜಯನೆಂಬ ಪಸರೋ, ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂಬಿಹ ಹರಿಗಳ ಅನುಜೋತ್ಸಾಹದಿಂಬಿಹ ಅನುಜರಗಿ ಪರಿನೋಯಿಪುದೆ ದರಜ ಧರ್ಮ ಜಗೆ. ಕೃಷ್ಣ 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 ಪರಮಾತ್ಮ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಾವು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅಧರ್ಮನಂದನ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗವಾಗಿ ನಿನ್ನ ಮಾತಿಗೆ ತಲೆಬಾಗಿದರೆ ವಿನಃ ಅವರ ಅಂತರಂಗದಲ್ಲಿ ದ್ವೇಷ ಎಂಬ ಜ್ವಾಲೆಯು ದಗದಗನೆ ಹತ್ತುರಿಯುತ್ತಿರುವುದು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಯದುಪತಿ ನೀನಲ್ಲದೆ ನಮಗಾರು ಗತಿ,
ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಪ್ರಭು. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾಗಿ ಆದರೂ ಆ ಸಂಧಿ ಆಗಲೇಬೇಕು. ಭೀಮಾರ್ಜುನನ ದ್ವೇಷದ ಜ್ವಾಲೆಯು ಹಾರಲೇಬೇಕು. ದೃಪದ ನರೇಂದ್ರ ನಂದಿನ ಕಣ್ಣಿನ ಕಾಲುವೆ ಬತ್ತಲೇಬೇಕು. ಈ ವಿಚಾರವಾಗಿಯೇ ನಾಳಿನ ಕುರುಸಭೆ ಸರ್ವರಿಗೂ ಸೌಖ್ಯ. ತಂಗಿ, ಚಿಂತೆ ಪದಬಿರಲಿ ಗಾಗಿಯೇ ಮರತಿ ಹೇಳಿ ಶಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರತಿ ಹೇಳಿ ಶಾಂತಿ. ಮಗನಿಂದ ಆ ದುರ್ಯೋಧನ ಕೋಪವನ್ನು ಹಲವು ಪ್ರಕಾರವಾಗಿ ಗಮನಿಸಿ ಯುದ್ಧವನ್ನು ಸಿದ್ಧ ಮಾಡಿಕೊಂಡೇ ಬರುವೆನು. ನೀನಿನ್ನು ನಿಶ್ಚಿಂತೆಯಿಂದ ತಂಗಿ. ಅಣ್ಣ, ಕೃಷ್ಣ ಕೃಷ್ಣ ಕೃಷ್ಣ
99 ಮಂದಿ ಸಹೋದರರನ್ನು ಅಂತ್ಯಕ್ರಿಯೆಗೈದ ಪುಣ್ಯ ಸ್ಥಳ. ಅಪ್ಪಾಜಿ, ಈ ಶಕುನಿಯ ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ ವಿಶ್ರಾಂತ ವಿಸ್ತಾರ ಯಶ ವಿಶಾಲ ವಿರಾಜಿತ ಭೂಮಂಡಲದ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಶ್ಯಾಮಲ ಜೇನಿವನ ಸಿರಿ ಮೃಗನರ್ತಿತ ಸಹಸ್ರಗಾಮದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಸತ ಸೋದರಂದ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಷ್ಕೃಹ ನಿರಾರಾಗಿ ಸತತವು ಸುಮಧುರ ಸಾಹಿತ್ಯ ಸಂಗೀತ ಸಡಗರದಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ವಂಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುಕ್ಷಿತ ಕೊಬ್ಬದಿಂದ ಕುರುಕುಲದ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನೀ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಅಖಂಡ ಭೂಮಂಡಲ ಬೀಗುತ್ತಿರುವ ಆ ಬಲಾಢ್ಯ ದುರ್ಯೋಧನ ಸತ್ಕರಿಸುವುದು ಸತ್ಯ ಸತ್ಯವೆಂದು ಪ್ರಮಾಣಿಸುತ್ತೇನೆ. ಶಕುನಿ, ಅಂದು ನಿನ್ನ ಸಹೋದರರಿಗಾಗಿ ಆ ದುರ್ಯೋಧನ ವಂಶವನ್ನು ನಿರ್ಮೂಲನಗೈಯುತ್ತೇನೆಂದು ನೀನು ಗೈದ ಶಪಥವೇನಾಯಿತು? 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 ಸದ್ದು ಈ ಸೌಬಲ ರಾಜ ಶಕುನಿ ಆ ಶ್ವಾಸೆಯನ್ನು ಅಲ್ಲಗಳೆಯುವ ಸದ್ದು ಸದ್ದು ಏಕಿ ಕುಕ್ಚಿ ಭಗವ ಕೋಗ ಕಂಠದ ಕರ್ಕಸದ ಕೇಕೆ ನೀ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈಯುವ ಪ್ರಚಂಡ ಮಾಡಿದ ತಾಂಡದ ಅಖಂಡ ಭರತ ಖಂಡಕ್ಕೆ ಕೋಗ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮಗಳೆಲ್ಲರ ಸರಸ ಸಲ್ಲಾಪ. ಓ ನನ್ನ ಗಾಂಧಾರ ವಂಶಕ್ಷೇಕೆ ಕಾರಣನಾದ ದುರ್ಜಾತ ದುರ್ನೀತ ದುರ್ಯೋಧನ ಕೇಳು. ಅಂದು ನಿರಪರಾಧಿಗಳು ದುರ್ಯೋಧನ, ನಿರಪರಾಧಿಗಳು ಆದ ನಮ್ಮನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಹಬ್ಬಾ ಈ ನನ್ನ ಗಂಡದೆ ಗುಂಡಿಗೆ ಗಡಗಡದೆ ನಡುತ್ತಿರುವುದು ದುರ್ಯೋಧನ. ಈ ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವು ದುರ್ಯೋಧನ. ಕೌರವೇಶ್ವರ, ನನ್ನ ಹತಭಾಗ್ಯರಾದ ವೀರ ಸಹೋದರರಿಗೆ ಕೇವಲ ದಿನಕ್ಕೊಂದು ಇಡಿ ಅನ್ನ, ಒಂದೇ ಒಳ್ಳೆ ನೀರನ್ನು ನೀಡುತ್ತಿದ್ದೆಯಲ್ಲವೇ? ನೀನು ನೀಡುತ್ತಿದ್ದ ಇಡಿ ಅನ್ನ ಒಳ್ಳೆ ನೀರಿನಿಂದ ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ ದುರ್ಯೋಧನ, ನೀಗುತ್ತಿರಲಿಲ್ಲ. ಆ ನನ್ನ ಹತಭಾಗ್ಯ ಸಹೋದರರು ಅದೆಲ್ಲವನ್ನು ನನಗೆ ಕೊಟ್ಟು ಒಬ್ಬೊಬ್ಬರಾಗಿ ಹಸುವಿನ ಆಕ್ರಂದನದಿಂದ ನರಳಿ ಅಣ್ಣ ಶಕುನಿ ಎಂದೇ ಹತರಾದರು ದುರ್ಯೋಧನ. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟದಿಂದಲೇ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಗ್ಗಿ ಕುಶವಾಗಿರುವ ನನ್ನ ಈ ದೇಹವನ್ನು ಅಣುವಾಗಿ ಛಿದ್ರವಾಗಿ ಕತ್ತರಿಸಿ ನೋಡಿದರೆ ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಮುಯಿ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ ದುರ್ಯೋಧನ. ನನ್ನ ಎದೆಯಲ್ಲಿನ ದೇಶಾಗ್ನಿಯು ದಗದಗನೆ ಹತ್ತಿ ಉರಿಯುತ್ತಿರುವುದು ದುರ್ಯೋಧನ. ದಗ ನೆತ್ತಿದ ದೇಶದ ಜ್ವಾಲೆ ದೊಯ್ಯುತ್ತಿರುವುದು ಲೋಕದ ಕರಳೆ. ಅರೆ
ಹರಡಿದೆ ದಾಹ ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂತ ಹರಡಿದೆ ದಾಹ ಎಲ್ಲೆಲ್ಲೂ ಉಳಿಯುವುದೆಂದು ಕುರುವಂತ ದಗ 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 ಹಗದಗ ನಿಂತಿದೆ ದೇಶದ ಗಾಳಿ ದಯಿಸುತ್ತಿರುವುದು ಲೋಕದ ಕರಳೆ ಸೋಲಿಸಿ ತಂದನ್ನು ಗುರುಪತಿ ನಮ್ಮನು ಹತ್ತಿನ ವತಿಯ ಸೆರೆಮನೆಯಿಟ್ಟನು ಸೋಲಿಸಿ ತಂದನು ಗುರುಪತಿ ನಮ್ಮನು ಹತ್ತಿನ ವತಿಯ ಸೆರೆಮನೆಯಿಟ್ಟನು ಅಣ್ಣ ತಮ್ಮಂದಿರು 100 ನಾವು ನಮಗದಿರುವುದು ಸೆರೆಮನೆ ಸಾವು ಅಣ್ಣ ತಮ್ಮಂದಿರು 100 ನಾವು ನಮಗದಿರುವುದು ಸೆರೆಮನೆ ಸಾವು ದಗ 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 ನತ್ತಿದೆ ದೇಶದ ಗಾಳಿ ದಯಿಸುತ್ತಿರುವುದು ಲೋಕದ ಕರಳೆ ನೂರ್ವರದೊಬ್ಬನೇ ಉಳಿದೇನೀಗ ತೀರಿಸುವಂತರ ಸಾಲವ ಬೇಗ ದುರ್ಯೋಧನ ನೂರ್ವರದೊಬ್ಬನೇ ಉಳಿದೇನೀಗ ತೀರಿಸುವಂತರ ಸಾಲವ ಬೇಗ ಎಮ್ಮರವಾಗಿದೆ ಎಣ್ಣೆ ಸೇಡು 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 ಎಮ್ಮರವಾಗಿದೆ ಎಣ್ಣೆ ಸೇಡು ಸ್ಮಶಾನವೆನಿಸಿದೆ ಕೌರವ ನಾಡು ಎಮ್ಮರವಾಗಿದೆ ಎಣ್ಣೆ ಸೇಡು ಸ್ಮಶಾನವೆನಿಸಿದೆ ಕೌರವ ನಾಡು ದಗ 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 ನತ್ತಿದೆ ದೇಶದ ಲೋಕದ ಕರಳೆ ದಗ 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 ನಾನೇನು ಸಾಮಾನ್ಯನೇ ನಾನು ನಿನ್ನಂತೆಯೇ 99 ಸ್ವರವನ್ನು ಒಳಗೊಂಡು ಈ ಭವ್ಯ ಸಿಂಹಾಸವನ್ನೇರಿ ರಾಜಾದಿರಾಜ ರಾಜ ಸಾರ್ವಭೌಮ ಶಕುನಿ ಮಹಾರಾಜನಿಗೆ ಜೈಪರ ಶಕುನಿ ಮಹಾರಾಜನಿಗೆ ಜೈಪರ ಈ ಭವ್ಯ ಸಿಂಹಾಸವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು ಆದರೆ ಆ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ದುರ್ಯೋಧನ ನಾನು ನಿನ್ನೊಡನೆ ಸೇರಿ ಹೊಂಚು ಹಾಕುತ್ತಾ ಸಂಚಿನ ಸೆರಮಾಲೆ ನೆಳೆಯುತ್ತಾ ನಿನ್ನನ್ನು ಅಡಿಗಡಿಗೆ ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲೇ ನಡೆಸಿದನು ಈ ನಿನ್ನ ಹಸ್ತಿನಾವತಿಯ ರಕ್ತ ಸಿಂಹಾಸನು ರಕ್ತದ ಕೋಡಿಯಲೇ ಮುಳಿಸುವನು ರಕ್ತದ ಕೋಡಿಯಲೇ ಮುಳಿಸುವನು ಅಣ್ಣ ಹೊರಬೇಡಿ ಅಣ್ಣ ಹೊಳಬೇಡಿ ಹೊಳಬೇಡಿ ನನ್ನ ಹತಭಾಗ್ಯ ಸೋದರರೇ ಹೊಳಬೇಡಿ ಈ ನತ ದುಷ್ಟ ಶಕುನಿಯು ನಿಮ್ಮಗಳ ತುತ್ತನ್ನವನ್ನು ತಿಂದು ಇನ್ನು ಜೀವಂತವಾಗಿದ್ದಾನೆ ತಂಗಿ ಗಾಂಧಾರಿ ಕೊಲೆಪಾತಕಿ ಎಂತ ಮಗನಿಗೆ ಜನ್ಮ ಕೊಟ್ಟೆಯಮ್ಮ ಇಂಥ ಮಗನು ಹುಟ್ಟುವುದನ್ನು ಮನೆ ಹೊರಲೆ ಗೊತ್ತಿದ್ದರೆ ನಿನ್ನ ಹೊರಲೆ ಮಗನು ಪಿಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ಆ ರಣ ಹೊತ್ತುಗಳನ್ನು ಬಿಡುತ್ತೆ ಎಲ್ಲವೂ ಮುಗಿದು ಹೋದ ಕತೆ ಎಲ್ಲವೂ ಮುಗಿದು ಹೋದ ಕತೆ ದುರ್ಯೋಧನ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಆ ನರಕದ ಹಿಂಸೆಗಿಂತಲೂ ಭಯಾನಕವಾಗಿರುವುದು ಎತ್ತ ತಾಯಿಯ ಕಣ್ಣೀರಿಂದ ತೊಯ್ದು ಗುರಿ ಇರಿದ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಿರುವ ನಿನಗೆ ಕೇವಲ ಒಬ್ಬರು ಕಣ್ಣೀರು ಹಾಕುವರು ಇಲ್ಲದಂತೆ ಮಾಡಿ ನಿನ್ನನ್ನು ನೇರವಾಗಿ ನರಕದ ಮಾರ್ಗವನ್ನೇ ಏರಿಸವನು ನರಕದ ಮಾರ್ಗವನ್ನೇ ಏರಿಸವನು ಯಾರಿಗೆ ಬಾವ ನರಕದ ಮಾರ್ಗ ಪರಮೇಶ್ವರ ನಿನಗೆ ವೈರಿಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ಅದೇನೆಯ ಹೊಸದ ಎಮ್ಮುಳಿಯಂತೆ ಆರ್ಭಟಿಸುತ್ತಿರವೆ ನಾನು ಮಾಡಿದ ಕಾರ್ಯ ಉಚಿತವೇ ಮಾವ ಚಿಂತೆ ಏಕೆ ಕುರುರಾಜ ಜೇದ್ರದ ಕುತೌರಮಾದಿಗಳು ಸೈನ್ಯ ಸಮೇತರಾಗಿ ಹೊರಟಿರುವ ಈ ದಿನ ದೂತನು ಸಮಾಚಾರವು ತಂದಿರಬೇಕಲ್ಲವೇ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ ಈ
ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳ್ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಅದೆಷ್ಟೋ ವಿಧವಾಗಿ ಹೇಳಿದನು. ಅದಕ್ಕೆ ನೀನು ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದನು ಮಾವ. ಕೃಷ್ಣನ ಮಾತು ಅಷ್ಟೊಂದು ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಸಹೋದರ, ಆಧರಿಸುವವರ ಮನವ ಧಿಕ್ಕರಿಸಿ ಸಹೋದರ, ಕೃಷ್ಣನ ಹತ್ತಿರವಂತೆ ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತಣ್ಣ, ಶಾಂತಿ ಸಂಧಾನ ನಡೆಸುವನಂತೆ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ. ನಡೆ ಸಹೋದರ, ಅತಿಥಿ ಸತ್ಕಾರವನ್ನು ಏರ್ಪಡಿಸು. ಸಹೋದರ, ಆ ದರ್ಪದನಾದ ಗೋಪಾಲನು ನಮ್ಮ ಸತ್ಕಾರ ನಿರೀಕ್ಷಿಸುವಂತೆ ಕಾಣುತ್ತಿಲ್ಲ, ನಿರೀಕ್ಷಿಸುವಂತೆ ಕಾಣುತ್ತಿಲ್ಲ. ಸಹೋದರ, ದರಿದ್ರಾಯುಧ ಗೆಳೆಯ ವಿಜಯನು ಸಲ್ಲಿಸಲ್ ಜನಕುಟೀರಗೆ ಎಂಬುದು ಸಹಿಸಲ ಸರಳವೋ ಅಗ್ರಜ. ಸಹೋದರ, ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವೋ ಬೇಸರವೋ. ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ. ಸಹೋದರ, ನಾಡು ದೊರೆಯದು ಕಾಡಿಗೋಗಲಿ ಕೊಡುವುದಿಲ್ಲ ರಾಜವನ್ನು. ನಾಡು ದೊರೆಯದು ಕಾಡಿಗೋಗಲಿ ಕೊಡುವುದಿಲ್ಲವೋ ರಾಜ್ಯವನ್ನು, ಕೊಡುವುದಿಲ್ಲವೋ ರಾಜ್ಯವನ್ನು. ಹೇಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ. ಅಣ್ಣ, ಆ ಗೊಲ್ಲನಾಗಲೇ ರಾಜ ಪ್ರಸಾದವನ್ನು ದಾಟಿ ಆ ದರಿದ್ರನ ಮನೆಯನ್ನು ಸ್ಥಾನಿಸಲು ಎಷ್ಟೊಂದು ಅವರಣವಣ್ಣ, ಎಷ್ಟೊಂದು ಅವರಣ. ಅದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಅವನಿಗೆ ಮತ್ಯಾರಿರುವರು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡೆ ಸಹೋದರ, ಚಿಂತಿಸಬೇಡ, ಅತಿಥಿ ಸತ್ಕಾರವನ್ನು ಏರ್ಪಡಿಸು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ.
ಕಾಲವು ಬಂದೆ ನಮಗೆ ಸಹೋದರ ಕುರುಕುಲ ನಾಶವಾಗುವ ಕಾಲವು ಬಂದೆ ನಮಗೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಗ್ರಜ ಸಹೋದರ ನಲ್ಲೆಯರ ಗೊಲ್ಲರ ಮರ್ಮವಾರಿಯಲ್ಲಿ ಪರಿದುರುಗುವುದೇ ನಲ್ಲೆಯರ ಗೊಲ್ಲರ ಮರ್ಮವಾರಿಯಲ್ಲಿ ಪರಿದುರುಗುವುದೇ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಗ್ರಜ ಸಹೋದರ ಆ ತಂತ್ರಿ ಕೃಷ್ಣನ ಸವಿನುಡಿಗೆ ಸಮ್ಮತಿಸಿ ನೀನು ಸಂಧಿಗೆ ಒಪ್ಪಿಕೊಂಡಿದ್ದೆ ಆದರೆ ಒಪ್ಪಿಕೊಂಡಿದ್ದೆ. ಆದರೆ ನಮ್ಮಗಳ ಸರ್ವನಾಶಕ್ಕೆ ನೀನೇ ಕಾರಣವಾಗುವೆ. ಸಹೋದರ ಹೌದು ಅಗ್ರಜ, ಕುರುಕುಲದ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಆ ಕೃಷ್ಣನಿಗೆ ಸತ್ಕಾರವು ನನಗಂತೂ ಒಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ನೋಡಿದ್ಯಾ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಜ್ವಾಲೆಯನ್ನು ಮದಗಜಗಳೆದೆಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲರೆ? ಅಭಿಮಾನಶಾಲಿಯಾದ ನನ್ನ ತಮ್ಮನನ್ನು ಶಾಸನ ಮಾಡುವುದು ನನಗೊಂದೊಂದು ಬಾರಿ ದುಸ್ಸಾಧ್ಯವೆನಿಸುವುದು ಮಾವ, ದುಸ್ಸಾಧ್ಯವೆನಿಸುವುದು. ಅದಿರಲಿ ಮಾವ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಸಾಧ್ಯಗಾಗಿ ಇಲ್ಲಿಗೆ ಬಂದನೆಂದು ಭಾವಿಸಿದ ದುರ್ಯೋಧನ ಇಲ್ಲ. ಹಾಗಿದ್ದರೆ ಅಷ್ಟೈಶ್ವರ್ಯ ಸಂಪನ್ನ ಕುರುಕುಲ ಚಕ್ಕರೇಶ್ವರನಾದ ನಿಂದ ವೈಭವನು ತೃಢೀಕರಿಸಿ ಆ ದಾಸಿ ಪುತ್ರನ ಮುರುಕುಲು ಜೋಪಡಿನ ಆಶ್ರಯಿಸುತ್ತಿದ್ದಲೇ ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಣ್ಯ ವಂಚಿತನಾಗಿ ನಿನ್ನಿದನ್ನು ಹೇಗೆ ಸಹಿಸಿಕೊಳ್ಳುವೆಯೋ? ಕೃಷ್ಣನ ಮೇಲೆ ನಿನಗಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯನನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿದ್ದು. ಜರಾಸಂಧ, ಶಿಶುಪಾಲ ನಿನಗೆ ಎಂಥ ಮಿತ್ರರಾಗಿದ್ದರಯ್ಯ. ಕಾರಣವಿಲ್ಲದವರನ್ನು ಸಂಹರಿಸಿದರು. ಕಂಸನನ್ನು ಧ್ವಂಸ ಮಾಡಿ ಹರಳೋ ಮರಳೋ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರೆಲ್ಲರನ್ನು ಸುರಪಾನ ಪ್ರಮುಖರನ್ನಾಗಿ ಮಾಡಿ ರಾಜಲಕ್ಷ್ಮಿ ಒಲಿಸಿಕೊಂಡನು. ಅಂತವನಿಗೆ ಮನ್ನಡೆ ಕೌರವ. ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳುಹಿಸಿದೆ ಮಾವ? ಆ ನಂದ ಗೋಪಾಲನ ಬಳಿಯಲ್ಲಿ ಸಂಧಿಯಾಚನೆ ಮಾಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲದು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದು. ಹೌದು ಮಾವ. ಕೃಷ್ಣನಿಗಿಂತ ಅವನ ಯಾದವ ಸೈನ್ಯನಿಗೆ ಅತ್ಯವಶ್ಯಕವಾಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ಇನ್ನು ಸೈನ್ಯ ಪರವಾಗಿ ವಹಿಸಿದ್ರೆ ಆದರೆ ಕೃಷ್ಣ ನೀನು ಬೇಡ, ಯಾದವ ಸೈನ್ಯವೇ ಸಾಕಿದ್ದು ನೀನು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು. ಆದರೆ ಪಾಪ ಅರ್ಜುನ ಅದರಿಂದ ನೀನನ್ನು ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಏನಂದೆ ದುರ್ಯೋಧನ? ಪಾಪ ಪುಣ್ಯ ಅದು ನಿನ್ನ ಬಾಯಿಂದ. ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು ದುರ್ಯೋಧನ, ಆಗದು. ಏಕೆಂದರೆ ಅವರೆಲ್ಲ ಕೃಷ್ಣನ ಆಜ್ಞಾಧಾರಕರು. ಒಂದು ವೇಳೆ ಕೃಷ್ಣನ ಮಾತಿಗೆ ಸಮ್ಮತಿಸಿ ಸಂಧಿಗೆ ಒಪ್ಪಿ ರಾಜ್ಯವನ್ನು ಕೊಟ್ಟಿದ್ದೆ ಆದರೆ ಆಗೋ ಈಗ ತಾನೇ ನಿನ್ನ ತಮ್ಮನ ಹೇಳಿ ಹೋದನಯ್ಯ, ನಿಮ್ಮಗಳ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಪಾಂಡವರು ಪಗಡೆ ಆಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿನ ಅಧಿಕಾರ ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಾಳದ ಈ ಕುರು ಸಾಮ್ರಾಜ್ಯವನ್ನು ಭಿಕ್ಷುಕರ ಯಾಚನೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣರಂಗದಲ್ಲಿ ಓಡಾಡಿ ಆ ರಾಜ ಲಕ್ಷ್ಮಿ ತೆಗೆಯಿರಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಗೇಯಿ ರಾಜ್ಯ ಕೊಡಮ್ಮ, ಗೇಯಿ ರಾಜ್ಯ ಕೊಡ. ಆಗಲಿ ಮಾವ, ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಮಾವ. ಕೊಡಬಾರದು ದುರ್ಯೋಧನ, ಕೊಡಕೂಡದು.
ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದಾಗಿ ಬಾರಿ ಬಾರಿ ತನ್ನ ಹಣ ಪ್ರತಿಷ್ಠೆ ತೋರುತ್ತ ಕಳ್ಳ ಕೃಷ್ಣ ಅವನಿಗೂ ತಕ್ಕ ಪ್ರಯತ್ನಿಸಿದ. ಆಗಲೇಬೇಕು. ದುರ್ಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಣ್ಣ ಸಲಹೆ. ಏನದು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸುವೆ, ನಡಿ. ಆಗಲಿ ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನೇನನ್ನೂ ಮಾಡುವುದಿಲ್ಲ. ನಡೆ ಮಾವ, ಹೊರಡೋಣ. ನಡೆ ದುರ್ಯೋಧನ, ನಡೆ ಗುರುಕುಲ ಕೀಟವೇ, ನಡೆ ಗುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ, ಬೋರ್ಗರ್ವ ಬಿರುಗಾಳಿಗೆ ಸೇರಿದ ಕಾಲ್ ಮಾಡುವುದೇ ಬಿಸಿ, ದ್ವೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಸಿಡಿಲು ಗುಡುಗುಳೆ ಈ ನಿನ್ನ ದರಿಯನ್ನು ಬಿರಿಯುವಂತೆ ಮಾಡಿ ಈ ಶಕುನಿಯ ಕೃತಿಮದ ವಿಷದ ಮಳೆಗೆ ಸಿಕ್ಕಿ ನಿನ್ನೀ ಕುರು ಸಾಮ್ರಾಜ್ಯವು ಕೊಚ್ಚಿ ಹೋಗಲಿ. ನಿನ್ನ ವಿದೇಶದಿಂದ ಭಾಷಿಸಿದ ಪದಾಂಗ ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಯಿಟ್ಟನು. ಹಂದಿಯ ಮನೆಕ್ಕಾಗಿ ಒಕ್ಕ ಗೂಡಾಯಿತು, ಮಾರಿ ಒಕ್ಕ ಬೀಡಾಯಿತು. ಎಂದಿಗೆ ನಿನ್ನ ಮಡದಿ ಬಾಣಮತಿ ಮಂಡೆಗೆದರಿ ಮುಂಡೆ ಆಗಿ ನಿನ್ನ ಚಿನ್ನ ಮುಂಡದಲ್ಲಿ ಉರುಳಾಡುವಳು. ಆಗ ನನಗೆ ಶಾಂತಿ, ಮನಶಾಂತಿ, ವಿಶ್ರಾಂತಿ. ಅಧಿಕಾರ ಇದೆಂದು ಕೊಬ್ಬಿ ಬೆರೆತಿರೋ ಮೂಲ. ಇನ್ನು ಎಲ್ಲಿಯವರೆಗೆ ಈ ನಿನ್ನ ಅಧಿಕಾರ? ಇನ್ನು ಎಷ್ಟು ದಿನ ಈ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಾನು ನೋಡುವೆ. ಅತಿಯಾಸೆ ತುಂಬಿಯದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿಯದು ನಿನ್ನ ಮನದಲ್ಲಿ, ನಿನ್ನ ಕೊಳೆ ಮಾಡೋ ಸಂತಿದೆ ನನ್ನ ಮನದಲ್ಲಿ. ತರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ದುರ್ಯೋಧನ, ತರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಳೆ ಮಾಡೋ ಸಂತಿದೆ ನನ್ನ ಮನದಲ್ಲಿ. ನಿನ್ನ ಕೊಳೆ ಮಾಡೋ ಸಂತಿದೆ ನನ್ನ ಅದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡಿದೆ. ಈತ ನಾನು ನೋಡಿದೆ. ಸೂರ್ಯದನವ ಹಿಡಿದು ನಿಲ್ಲೋ ವೀರಪಾತನು, ಸೂರ್ಯದನವ ಹಿಡಿದು ನಿಲ್ಲೋ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕನು. ಕರ್ಣ, ಪಾಪ ಕರ್ಣ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಅದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಟ್ಟು ನೆರವೇಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ.
ಮಾಧವನೇ ನಾರಾಯಣ ನರಸಿಂಹವತಾರ ಮುರಾರಿ ಮಾಧವನೇ ನಾರಾಯಣ ನರಸಿಂಹವತಾರ ಮುರಾರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಹವಯನ್ನೆತ್ತವನೇ ಮಾತೆ ಸಹೋದರ ಮಾಭಟಂತನ ನಾಶವ ಗೈದವನೇ ವಿನಾಶವ ಗೈದವನೇ ಶಿಶುಪಾಲದಾನವರ ಲೀಲ ಪಾತ್ರದಿ ಪ್ರಾಣವ ತೆಗೆದವನೇ ಪರಮಾತ್ಮ ಶಿಶುಪಾಲದಾನವರ ಲೀಲ ಪಾತ್ರದಿ ಪ್ರಾಣವ ತೆಗೆದವನೇ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವ ನೆನೆಯುವುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ಪರಮಾತ್ಮ ನಾನು ಮಾಡಿದ ಕರ್ಮಗಳು ಎಂದಿಗೆ ನಿಶ್ಶೇಷವಾಗಿ ಪರಮ ಪುರುಷನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಅಭಯಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು. ಯಾವ ಮಹಿಮಾ ಪುರುಷನ್ನು ಕಾಣಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸುತ್ತಿರುವರೋ, ಯಾವಾತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯದಲ್ಲಿರುವುದು, ಯಾವಾತನು ಸಕಲ ಜೀವಗಳಿಗೆ ಆಧಾರನೋ ಕಾರಣಕರ್ತನೋ ಸರ್ವಜ್ಞನು ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನವಳಿಗೆ ದೂತನಾಗಿ ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಇರಿಸು. ಇದು ಪರಮಾತ್ಮ ಸಮರ್ಪಿತವಾಗಲಿ ದೇವಾ. ಕೃಷ್ಣಾರ್ಪಣಮಸ್ತು. ಕೃಷ್ಣ ಕೃಷ್ಣ ವಾಸುದೇವ ಮುರಹರೇ ಮುರಾರಿ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಆತ್ಮ ರುಕ್ಮಿಣಿ ಲೋಲ ವಾಲಿದ ಮಾಲ ರುಕ್ಮಿಣಿ ಲೋಲ ವಾಲಿದ ಮಾಲ ವರಗುಣಶೀಲ ವಸುದೇವ ಪಾಲ. ಪರಮಾತ್ಮ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಾಹುದೇ ನಿನ್ನಯ ಲೀಲಾ. ಕೃಷ್ಣ ಬಣ್ಣಿಸಲಾಹುದೇ
ನೀರಜಲೋಚನ ದರ್ಶನ ತಾರ ನೀರಜಲೋಚನ ದರ್ಶನ ತಾರ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ವಿದುರಾ ವಿದುರಾ ಪರಮಾತ್ಮ ಬಂದಿಯಾ ತಂದೆ ಈ ದೀನಳಕರಿಗೆ ತಂದೆ ಪರಮಾತ್ಮ ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನ್ ಪೋಲ್ವ ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯರ ರಸ ಕೃಷ್ಣ ಕೋಟಿ ವಂದನವಯ್ಯ ಮುತುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಹರಿದೆಯ ಅಂಧಕಾರ ಮನದೆ ಪರಮಾತ್ಮ ಹರಿದೆಯ ಅಂಧಕಾರ
ಕಡುತ್ತಿಲ್ಲಯಾದನೆ ಜಡನ ಕಡೆದು ಹರಿಯೇ ಕಡುತ್ತಿಲ್ಲಯಾದನೆ ಜಡನ ಕಡೆದು ಹರಿಯೇ ಭವ್ಯ ಮುರುಳಿಯ ಮಾಡಿದೆಯ ಭವ್ಯ ಮುರುಳಿಯ ಮಾಡಿದೆಯ ಸರಳ ಮುರುಳಿಯ ಗುರುಳಗಿರನ್ನ ಸರಳ ಮುರುಳಿಯ ಪರಮಾತ್ಮ ಸರಳ ಮುರುಳಿಯ ಗುರುಳಗಿರನ್ನ ಸರಳ ಮುರುಳಿಯ ಕೈಯ ಮುರೆ ಕೇಳಿ ಹರಿಯತಾ ಬಂದು ಮಗಲಿಯ ಸೇಯನು ಬೀಜೆಯ ಹರಿಯ ಮೊರೆ ಕೇಳಿ ಹರಿಯತಾ ಬಂದು ಮಕರಿಯ ಸರಿಯನು ಬೀಜೆಯ ಹರಿಯ ನಂದ ಗುಣರೂಪನೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ಪರಮಾತ್ಮ ರವಿಕಿರಣ ಬೀಳದ ಕೊಳದ ಶೋಭಾಯಮಾನದಂತೆಯೂ ಮಧುರವಿಲ್ಲದ ಮುತ್ತುಗದ ಪುಷ್ಪದಂತೆಯೂ ದೊರೆ ಇಲ್ಲದ ಹರವಂತಿದ್ದ ಈ ನನ್ನ ಮಂದಿರವು ನಿನ್ನ ಪಾದಾರಾಗಮದಿಂದ ಪಾವನವಾಯಿತು ಪರಮಧಾಮ, ಪಾವನವಾಯಿತು. ನಿನ್ನ ಕೊಂಡಾಟಿಕೆಯೂ ಹಾಗಿರಲಿ. ನಾನು ಮಾರ್ಗಾಯಿಸವಾಗಿ ಬಹಳ ಬಳಲಿ ಬಂದಿದ್ದೇನೆ ವಿದುರ. ಏನಾದರೂ ಆಹಾರವನ್ನು ಕೊಡುವಿದರ? ಪರಮಾತ್ಮ ಸಕಲ ಲೋಕಗಳನ್ನು ತನ್ನ ಉದರದಲ್ಲಿ ಇಟ್ಟಿಸಿಕೊಂಡು ಸಕಲ ಚರಾಚರ ಪ್ರಾಣಿಗಳನ್ನು ಪರಿಪಾಲಿಸುತ್ತ ತಮಗೆ ಹಣ್ಣು ಸ್ವರೂಪಿಯಾದ ಏರುತ್ತಾನೆ ಕೊಡಬಲ್ಲೆನು ದೇವ. ವಿದುರ, ನಾನು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುವಾಗ ನಿನ್ನ ಭಕ್ತಿ ಎಂಬ ಪಾಶವು ಇಲ್ಲಿಗೆ ಸೆಳೆದು ತಂದಿರುವುದು ವಿದುರ. ವಿದುರ, ಪರಮಾತ್ಮ ನೀನೇನು ಸಾಮಾನ್ಯನೇ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ಇಷ್ಟಾನುಸಾರ. ವಿದುರ, ಪರಮಾತ್ಮ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನಿ ಗುಣ ಸಾಗರ ನುಡಿ ಅಮೃತಮಯ ಜಗದಿ ಅಪಾರ ನಿನ್ನ ಕೀರ್ತಿಗೆ ಇದು ವಿಹಾದಾರ. ವಿದುರ, ನಿನ್ನಿ ಗುಣ ಸಾಗರ ನುಡಿ ಅಮೃತಮಯ ಜಗದಿ ಅಪಾರ ನಿನ್ನ ಕೀರ್ತಿಗೆ ಇದು ವಿಹಾದಾರ. ಕಾಮಕ್ರೋಧಮದ ಮೋಹರ ತೆಗೆದೆ ವಿದುರ, ವಿದುರ, ಕಾಮಕ್ರೋಧಮದ
ಸಾಗರನಂತೆ ಎದ್ದೋರ ಗುಣ ಸಾಗರ ನುಡಿ ಅಮೃತ ಜಗದಿ ಅಪಾರ ನಿನ್ನ ಕೀರ್ತಿಗೆ ಎದುರೇ ಆಧಾರ ಎದುರ ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಜಿಸಿ ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡಿದೆ. ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಹರಿಯನೆ. ನಾನು ಮಾರ್ಗಾಯಿಸವಾಗಿ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರು ದೇವಾ? ಗೋಮಾತೆಯ ಕ್ಷೀರ ವಿದುರ ನನಗೆ ಅತ್ಯಂತ ಪ್ರಿಯವಾದ ಆಹಾರವಲ್ಲವೇ ವಿದುರ? ಹಿಂದೆ ರಾಮಾವತಾರದಲ್ಲಿ ನನ್ನ ಪ್ರಿಯಾದ ಶಬರಿಯು ನನಗಾಗಿ ಪ್ರೀತಿಯಿಂದ ಕಚ್ಚಿ ಹಾರಿಸಿಟ್ಟಂತಹ ಹಣ್ಣುಗಳ ರುಚಿಯು ಹಬ್ಬ ನನ್ನ ಮನದಲ್ಲಿ ಹಾಗೇ ಉಳಿದಿರುವುದು. ಹಿಂದೆ ಕುಚೇಲನು ನನಗಾಗಿ ಪ್ರೀತಿಯಿಂದ ತಂದಿದಂತಹ ಅಮೃತಕ್ಕೆ ಸಮಾನವಾದಂತಹ ಅವಲಕ್ಕಿ ಸಾರದ ರುಚಿಯು ಆಹಾ ಈಗಲೂ ಸವಿದಂತದೆ. ಇವೆಲ್ಲಕ್ಕಿಂತಲೂ ಕ್ಷೀರವು ಶ್ರೇಷ್ಠವಾದ ಆಹಾರವಲ್ಲವೇ ವಿದುರ? ಅದನ್ನೇ ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ, ಹೇಗೆ ತವಕ ಬಿಡುತ್ತಿರುವೆಲ್ಲ? ಪರಮಾತ್ಮ, ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟೇನಲ್ಲ, ಮತ್ತೇನು ಕೊಡಲಿದೇವಾ? ಪರಮಾತ್ಮ, ಅರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದ ಕ್ಷೀರ ಇರಬೇಕಲ್ಲವೇ ಇದರ? ಅದನ್ನೇ ತೆಗೆದುಕೊಂಡು ಬಾ. ಹಾಗೇ ಆಗಲಿ ಪರಮಾತ್ಮ. ಇದು ವಿದುರ, ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರು ಇಲ್ಲ ಎಂದು ಹೇಳುವೆ ಇಲ್ಲಯ್ಯ? ನೀನಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಈ ಕ್ಷೀರದಿಂದ ತಮ್ಮ ತುದಿಯ ನಾಳೆಯೂ ಸಹ ನೆನೆಯುವುದಿಲ್ಲ ಪರಮಾತ್ಮ. ಹೇಗೆ ನೆನೆಯುವುದಿಲ್ಲ? ನೋಡುತ್ತಿರೋ. ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರ ಇಲ್ಲ ಎಂದು ಇಲ್ಲ ಹೇಳುವೆ ಇಲ್ಲಯ್ಯ? ಅಲ್ಲಿ ನೋಡು, ಕ್ಷೀರವು ಸಾಗರೋಪಾದಿಯಾಗಿ ಹರಿಯುವುದನ್ನ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಸಾಗರಾಜಯನ 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 ಮುರಳೀಧರ ಕರುಣಾಕರ
ಗುಣಧಾಮ ಕರುಣಿಸಿ ಕಾಪಾಡೋ ಗುಣಧಾಮ ಸಾಗರಾಜಯನ ಶಿರಸಾಗರಾಜಯನ ಗುರುಳೀಧರ ಕರುಣಾಕರ ಸಾಗರಾಜಯನ ಶಿರಸಾಗರಾಜಯನ ಭಕ್ತರಾದ ಪಾಂಡವರ ದೂತತ್ವವನ್ನು ವಹಿಸಿಕೊಂಡು ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದ ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ಪರಮಾತ್ಮ ನಿನ್ನನ್ನು ಪಡೆದ ವಸುದೇವ ಧನ್ಯಗಳು ಪರಮಾತ್ಮ, ಧನ್ಯರು ಪರಮಾತ್ಮ. ಧರ್ಮವ ಅದಗೆದಿರುವವರನ್ನು ಬಿಡಲ ಸತ್ಯವಂತರಿಗೆ ಜಯವಲ್ಲರೇ ಸತ್ಯವಂತರಿಗೆ ಜಯವಲ್ಲರೇ ಕುಟಿಲ ಮತಿಗಳಿಗೆ ಶುಭವಾಗುವುದೇ ಕುಟಿಲ ಮತಿಗಳಿಗೆ ಶುಭವಾಗುವುದೇ ಬಿಡಲ ಧರ್ಮವ ಅದಗೆದಿರುವವರನ್ನು ತಡೆಬಡೆಯದಿಲ್ಲ ಬಿಡಲ ವಿದುರ. ಆನಂದಗಳು ಧರ್ಮದಿಂದ ಗುರುಕುಲವನ್ನು ಬೆಳೆಸುವುದೇ ಆನಂದಗಳು ಧರ್ಮದಿಂದ ಗುರುಕುಲವನ್ನು ಕೇಸರಿಯ ಬಲಕ್ಕೆ ಜಂಬೋದ ಕನ್ನಡದಲ್ಲಿ ಜಯಗಳಿಸುವರೇ ಕೆಳತಿ ಕೇಸರಿಯ ಬಳಕೆ ಜಂಬೋದ ಕನ್ನಡದಲ್ಲಿ ಜಯಗಳಿಸುವರೇ ಉಳಿಯುವರೇ ಕೌರವರು ಉಳಿಯುವರೇ ಕೌರವರು ಮದಂಡರವರನ್ನು ಅದ ಬಲಗಳಿಸದೆ ಯುಧಿಷ್ಠರಿಗೆ ಜಯ ದೊರಕುವುದಕ್ಕ ಬಿಡಲ್ಲ ಅದಂಧರವರನ್ನು ಬಲಗಳಿಸದೆ ಯುಧಿಷ್ಠರಿಗೆ ಜಯ ದೊರಕುವ ತನಕ ಬಿಡಲ ವಿದುರ. ಧರ್ಮವ ಅದಗೆದಿಸುವರನ್ನು ತಡೆಬಡೆಯದಿಲ್ಲ ಬಿಡಲ ವಿದುರ. ವಿದುರ ಪರಮಾತ್ಮ ನಮ್ಮ ಸೋದರತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಹಿಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವನು. ನೀನೂ ಸಹ ಅಲ್ಲಿಗೆ ಬಾ. ಎಂದು ನಡೆಯದಂತಹ ಒಂದು ವಿಚಿತ್ರವಾದ ಪ್ರಸಂಗ ನಡೆಯುವುದು, ನೀನೂ ಸಹ ನೋಡಿವೆಯಂತೆ. ಹಾಗೆ ಆಗಲಿ ಪರಮಾತ್ಮ. ಇನ್ನು ಬರಲೇ ವಿದುರ. ವಿದುರ ಪರಮಾತ್ಮ, ನೀನು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವಾಗ ನಿನ್ನ ಬಳಿ ಇರುವ ಶಿವಧನುಸನ್ನು ತರುವುದನ್ನು ಮಾತ್ರ ಮರೆಯಬೇಡ. ಹಾಗೆ ಆಗಲಿ ಪರಮಾತ್ಮ. ಜಗದ ಜೀವನದಾತನು ಆಡಿಸಿ ಕುಣಿಸಿ ಆಯ ಕವಿಸಿ ಆಯಿಸಿ ಕುಣಿಸಿ ಮನ ಬಿಡುವ ಮೋಹನ ರೂಪ ದೇವಾ ಜಗದ.
ಗೆಳೆಯ